ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ 12ನೇ ಕಂತಿನ ಹಣ ಹೆಚ್ಚಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಸೊ ಅದನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಇಂದು 20 ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ. ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಂತರೂ ನೀವು ಮುಖ್ಯವಾಗಿ ತಿಳ್ಕೊಳ್ಳೇಬೇಕು. ಯಾಕಂದರೆ ಒಂದು 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಈಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು. ಸೊ ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಜಮಾ ಆಗಿಲ್ಲಪ್ಪ ಅಂದರೆ ಒಟ್ಟಿಗೆ ಹಣ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ಲಭ್ಯ ಮಾಡಿದ್ದಾರೆ. ಸೊ ಹಾಗಾದರೆ ಆ ಒಂದು ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಏನು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ PM ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ಬಹಳಷ್ಟು ಜನ ರೈತರು ಕೂಡ ಕೇಳ್ತಾ ಇದ್ರಿ. ಸೊ ಒಂದು ಯಾವಾಗ ಹಣ ರಿಲೀಸ್ ಆಗ್ತಾ ಇದೆ ಅಂದರೆ ಡೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಆ ಒಂದು ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ದಿನಾಂಕ ಕೂಡ ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಂತೂ ವೇಟ್ ಮಾಡ್ತಾ ಇರುವಂಥದ್ದು. ಸೊ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಗೊತ್ತಿರುವಂಥದ್ದು. ಯಾಕಂದ್ರೆ ಮಹಿಳೆಯರು ಬಹಳ ದಿನ ಆಯಿತು ಈಗಾಗಲೇ ಹಣ ನಾವು ಹಾಕಿಲ್ಲ. ಸೊ ಸುಮಾರು ಈಗ ಮತ್ತೆ 2 ತಿಂಗಳಾಗ್ಲಿಕ್ಕೆ ಬಂತು. ಈ ಒಂದು 11ನೇ ಕಂತಿನ ಹಾಕಿದ ಬಳಿಕ ಮತ್ತೆ ಈಗ 12ನೇ ಕಂತಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನಾವು ಹಣಕಾಸು ಇಲಾಖೆಗೂ ಕೂಡ ಬಹಳಷ್ಟು ಸಾರಿ ಈಗ ಮನವಿ ಕೂಡ ಮಾಡಿದ್ದೀವಿ. ಈಗ ಕೊನೆಯ ಹಂತಕ್ಕೆ ಬಂದು ನಿಂತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ. ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆ ಏನು ಮಾಡ್ತಾ ಇದೆ, ಫಂಡ್ ಅನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು. ಸೊ ಇನ್ನೇನು ನಿಮ್ಮ ಖಾತೆಗೆ ಹಣ ಜಮಾ ಮಾಡಲಿಕ್ಕೆ ಪ್ರಾರಂಭವಾಗಿದೆ ಈಗಾಗಲೇ. ಸೊ ಈಗ ಒಂದಿನ ಆಯಿತು ಪ್ರಾರಂಭವಾಗಿ. ಎಲ್ಲರಿಗೆ ಒಮ್ಮೆಲೆ ಜಮಾ ಆಗೋದಿಲ್ಲ, 1 ಅಥವಾ 2 ದಿನದ ಒಳಗಾಗಿ ಯಾರಿಗೂ ಕೂಡ ಈ ಒಂದು ಕಂತು ಜಮಾ ಆಗೋದಿಲ್ಲ. ಸುಮಾರು ನಮಗೆ ಒಂದು 15 ದಿನ ಆದರೂ ಬೇಕೇ ಬೇಕಂತ ಹೇಳಿದ್ದಾರೆ. ಸೊ ಒಂದು ತಿಂಗಳಲ್ಲಿ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರಿ. ಸುಮಾರು ಈಗಾಗಲೇ ನೋಡಬೇಕು, ನೀವು 10 ಕೋಟಿ ವ್ಯವಹಾರ ಮಾಡುವಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಂತ್ರಿಕ ದೋಷ ಆಗುವಂಥದ್ದು ಸಹಜನೇ. ಅದರಲ್ಲಿ ಈಗ ರೈತರು ಅಲ್ದಾಡ್ತಾರೆ. ಸಬ್ಸಿಡಿ ಮುಖಾಂತರ ಹಣ ಪಡಿಬೇಕಂದ್ರೆ ನೋಡ್ಬೋದು ನೀವು, ಒಂದು ಯಾವುದಾದ್ರೂ ಸ್ಕೀಮ್ ಬಂದರೂ ಸಹಿತ ಸಬ್ಸಿಡಿ ಮುಖಾಂತರ ಹಣ ಪಡಿಬೇಕಂದ್ರೆ 1 ತಿಂಗಳು ಅಲ್ದಾಡ್ತಾರೆ. ಡಾಕ್ಯುಮೆಂಟ್ ಸರಿ ಇಲ್ಲ, ಅದು ಇದು ಅಂತ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರುತ್ತೆ ಸಹಿತ ಅದು ಅಮೌಂಟ್ ಬರಲಿಕ್ಕೆ ತಿಂಗಳಾದರೂ ಅದಕ್ಕೆ ಟೈಮ್ ಬೇಕು. ಅಂಥದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಕೂಡ ಈ ಒಂದು ಹಣ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ 2500 ಕೋಟಿ ಆದರೂ ಒಂದು ಕಂತಿಗೆ ನಾವು ಹಣವನ್ನು ರಿಲೀಸ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ತಾಂತ್ರಿಕ ದೋಷ ಆಗಲ್ದ ಹಾಗೆ ನಾವು ನೋಡಿಕೊಂಡು ಸರಿಯಾಗಿ ಅಮೌಂಟನ್ನು ಹಾಕಬೇಕಾಗತ್ತೆ. ಸೊ ಹೀಗಾಗಿ ನಮಗೆ 15 ದಿನ ಆದರೂ ಟೈಮ್ ಬೇಕಾಗತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಈಗ ಒಂದು ವಾರದಲ್ಲಿ ನಾವು 12ನೇ ಕಂತಿನ ಹಣ ಒಂದು ವಾರ ಒಳಗಾಗಿ ನಾವೆಲ್ಲರ ಖಾತೆಗೆ ಜಮಾ ಮಾಡಿರ್ತೀವಿ. ನೆಕ್ಸ್ಟ್ ಒಂದು ವಾರದ ನಂತರ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ. ಇಲ್ಲಿ ಮೋಡಾ ಕೇಸ್ಗೂ ಹಾಗೆ ಇಲ್ಲಿ ಸಿದ್ದರಾಮಯ್ಯನವರಿಗೂ ಹಾಗೆ ಈ ಒಂದು 5 ಯೋಜನೆಗಳಿಗೆ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಈ ಒಂದು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು 5 ಗ್ಯಾರಂಟಿಗಳು ಇರ್ತವೆ ಅಂತ ಒಂದು ಮಾಹಿತಿಯನ್ನು ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು ವೀಕ್ಷಕರ. ಸೊ ಹೀಗಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಈ ಯೋಜನೆಗಳು ಬಂದಾಗತ್ತೆ ಅಂತ ಅನ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಯೋಜನೆಯ 12ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆನೂ ಕೂಡ ನಿಮ್ಮೆಲ್ಲರ ಖಾತೆಗೆ ಅತಿ ಶೀಘ್ರದಲ್ಲಿ ಒಂದು ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಇಂದು ಜಮಾ ಆಗಿಲ್ಲಪ್ಪ ಅಂದ್ರೆ ನಾಳೆ ಕೂಡ ಜಮಾ ಆಗ್ಬೋದು. ಸೊ ಹೀಗಾಗಿ ವೇಟ್ ಮಾಡಬೇಕಷ್ಟೇ. ಸದ್ಯದಲ್ಲಿ ಈ ಒಂದು 20 ಜಿಲ್ಲೆಗಳಿಗಂತೂ ಬಿಡುಗಡೆ ಮಾಡೋರಿದ್ದಾರೆ. ಸದ್ಯದಲ್ಲಿ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹೆಚ್ಚಾಗಿ ಅಮೌಂಟ್ ಜಮಾ ಆಗಿದೆ ಅಂದರೆ, ಕಲಬುರಗಿ ಜಿಲ್ಲೆದವರಿಗೆ ಜಮಾ ಆಗಿದೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆದವರಿಗೂ ಕೂಡ, ಉಡುಪಿ ಜಿಲ್ಲೆದವರಿಗೂ ಕೂಡ, ಅದೇ ರೀತಿಯಾಗಿ ಚಾಮರಾಜನಗರ ಜಿಲ್ಲೆದವರಿಗೂ ಕೂಡ ಹೆಚ್ಚಾಗಿ ಅಮೌಂಟು ಜಮಾ ಆಗಿರುವಂಥದ್ದು. ಅಂದರೆ 12ನೇ ಕಂತಿನ ಹಣ ಆ ಒಂದು ಜಿಲ್ಲೆಗಳಲ್ಲಿನ ಒಂದು ಫಲಾನುಭವಿಗಳಿಗೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಉಳಿದಂತಹ ಯಾವ ಜಿಲ್ಲೆದಲ್ಲಿರುವಂತಹ ಫಲಾನುಭವಿಗಳಿಗೂ ಕೂಡ ಆಲ್ಮೋಸ್ಟ್ ಹೆಚ್ಚಾಗಿ ಜಮಾ ಆಗಿಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಕಂಡು ಬರ್ತಾ ಇಲ್ಲ ಈಗ ಜಮಾ ಆಗ್ತಾ ಇದೆ ಅಂತ. ಸೊ ಕೆಲವೇ ಫಲಾನುಭವಿಗಳಿಗೆ ಮಾತ್ರ ಕಮೆಂಟ್ ಮಾಡಿದ್ರು ನಾವು ಈ ಜಿಲ್ಲೆದವರು ಜಮಾ ಆಗಿದೆ ಅಂತ. ಆದರೆ ಆಲ್ಮೋಸ್ಟ್ ಹೆಚ್ಚು ಜನರಿಗೆ ಹೋಗೇ ಇಲ್ಲ ಇನ್ನೂ ಕೂಡ. ಆದಷ್ಟು ಸ್ಪೀಡ್ ಆಗಿ ಅಮೌಂಟ್ ಹಾಕುವುದು ಬಾಕಿ ಇರುವಂಥದ್ದು. ಸೊ ಅತಿ ಸ್ಪೀಡ್ ಆಗಿ ಯಾವಾಗ ಜಮಾ ಮಾಡ್ತಾರೆ ನೋಡಿ, ಅವಾಗ ಎಲ್ಲರಿಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ, ಹೌದು ಜಮಾ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ನಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ನಂಬಿಕೆ ಕೂಡ ಬರುತ್ತೆ. ಆದಷ್ಟು ಬೇಗ ಜಮಾ ಮಾಡಲಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್, ಸರ್ಕಾರಕ್ಕೆ ಮನವಿ ಕೂಡ ವೀಕ್ಷಕರೇ. ಸೊ ಈಗಾಗಲೇ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ PM ಕಿಸಾನ್ ಸಮ್ಮಾನ ನಿಧಿ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ರೈತರು ಕೂಡ ಬಹಳ ದಿನ ಆಯಿತು ವೇಟ್ ಮಾಡ್ತಾ ಇದ್ದಾರೆ. ಸೊ ಸುಮಾರು ಈ ಒಂದು ಯೋಜನೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಮೊದಲು 20 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ ನೋಡಿ. ಯಾವ ಜಿಲ್ಲೆಗಳು ಅಂತ ನೋಡಿ, ಮೈಸೂರು, ಹುಬ್ಬಳ್ಳಿ, ಚಿತ್ರದುರ್ಗ, ಉತ್ತರ ಕನ್ನಡ, ಚಾಮರಾಜನಗರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾಸನ, ಹಾವೇರಿ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ. ಆದರೆ ಎಲ್ಲರ ಖಾತೆಗೆ ಜಮಾ ಆಗೋದಿಲ್ಲ. ಈಗ ಒಂದು ಜಿಲ್ಲೆದಲ್ಲಿ ಒಂದು 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 100 ಜನ ಇದ್ದಾರಂತ. ಮತ್ತೆ ನೀವು ಕಾಮಿಡಿ ಮಾಡ್ಕೋಬೇಡಿ. ಇಲ್ಲೇನಪ್ಪ ಒಂದು ಜಿಲ್ಲೆದಲ್ಲಿ 100 ಜನ ಇದ್ದಾರೆ ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ, ಒಂದು ಜಿಲ್ಲೆದಲ್ಲಿ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಅಲ್ಲಿ ಬರೀ 20 ಜನರಿಗೆ ಮಾತ್ರ ಇಂದು ಜಮಾ
ಆಗುತ್ತೆ. ಓಕೆನಾ, ಅದೇ ರೀತಿಯಾಗಿ ಒಂದು 20,000 ಜನ ಇದಾರಂತ ಅನ್ಕೊಳ್ಳಿ ಒಂದು ಜಿಲ್ಲೆಯಲ್ಲಿ, ಅಲ್ಲಿ 2,000 ಜನರಿಗೆ ಹಣ ಜಮಾ ಆಗುತ್ತೆ. ಸೊ ಈ ರೀತಿ ಒಂದು ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 12ನೇ ಕಂತಿನ ಹಣ. ಯಾಕಂದರೆ ಆದಷ್ಟು ಸ್ಪೀಡಾಗಿ ಹಣ ಜಮಾ ಮಾಡ್ತಾ ಇಲ್ಲ, ಸೊ ಅತಿ ಸ್ಲೋ ಆಗಿ ಕಡಿಮೆ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಹಣ ಜಮಾ ಮಾಡ್ತಾ ಇದ್ರೆ, ತಾಂತ್ರಿಕ ದೋಷ ಆದರೂ ಸಹಿತ ಇಲ್ಲಿ ಈ ಗವರ್ನರ್ಸ್ ಅವರು ಇರ್ತಾರೆ, ಸೊ ಅವರಿಂದ ಅದನ್ನು ಸರಿಪಡಿಸಲಾಗ್ತಾ ಇದೆ. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ನಿಮಗೆ ಇನ್ನು ಮುಂದೆ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡುವಂತಹ ದಿನ ಕೂಡ ಬಂದಿದೆ. ಈಗ ಒಂದು ವಾರ ಬಿಟ್ಟು ಒಂದು 8 ದಿನ ಆದರೂ ಬಿಟ್ಟುಕೊಟ್ಟು ಈ ಒಂದು 13ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಯಾರು 12ನೇ ಕಂತಿನ ಹಣ ಪಡ್ಕೊಂಡಿಲ್ಲ, ಸೊ ಮೊದಲು 12ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗುವ ಹಾಗೆ ಮಾಡೋಣ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಈಗ PM ಕಿಸಾನ್ ಸಮ್ಮಾನ ನಿಧಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬಹಳಷ್ಟು ರೈತರು ವೇಟ್ ಮಾಡ್ತಾ ಇದ್ದಾರೆ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ. ಈ ಒಂದು ಯೋಜನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ನಿಮಗೆ ತಿಳ್ಕೋಬೇಕು. ಮೊದಲನೇದಾಗಿ 11 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು, ಹೆಚ್ಚಿನ ರೈತರು ಈ ಒಂದು ಯೋಜನೆಯಲ್ಲಿ ಈ ಒಂದು ಹಣವನ್ನು ಪಡಿತಾ ಇರುವಂಥದ್ದು. ಅದರಲ್ಲಿ ಈ KYC ಇಲ್ಲದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಯಾಕಂದರೆ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ, ಈ KYC ಮತ್ತು ಭೂ ದಾಖಲೆಗಳ ಪರಿಶೀಲನೆ ಕಂಪಲ್ಸರಿ ಮಾಡಿಸಿರಲೇಬೇಕು. ಓಕೆನಾ, ಸೊ ಮೊದಲು ಮಾಡಿಸಿರ್ತೀರ ಬಿಡ್ತಿರೋ ಅದು ತಕ್ಷಣ. ಯಾಕಂದರೆ ಈಗ ಹೊಲ ಗದ್ದೆಗಳನ್ನು ಬೇರೆದವರಿಗೆ ಮಾರಾಟ ಮಾಡಿರ್ತೀರಾ, ಒಬ್ಬೊಬ್ಬರು ತೊಗೊಂಡಿರ್ತಾರೆ, ಒಬ್ಬೊಬ್ಬರು ಖರೀದಿ ಮಾಡಿರ್ತಾರೆ, ಒಬ್ಬೊಬ್ಬರು ಮಾರಿರ್ತಾರೆ. ಸೊ ಈ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಭೂ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಒಂದು ನೆಕ್ಸ್ಟ್ ಈ KYC ಕೂಡ ನೀವು ಮಾಡಿಸ್ಬೇಕಾಗತ್ತೆ. ಈ KYC ಎಲ್ಲಿಯಪ್ಪ ಅಂದರೆ ನಿಮ್ಮ ಗ್ರಾಮವನ್ನು, ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ, CSC ಸೆಂಟರ್ಗಳಿಗೆ ಹೋಗಿ ಈ KYC ಮಾಡಿಸ್ಬೇಕು. ನೆಕ್ಸ್ಟು ಒಂದು ಏನು ನಮ್ಮ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ಸೊ ಭೂ ದಾಖಲೆಗಳು, ಅದನ್ನು ಎಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕಂದ್ರೆ ಕೃಷಿ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ನಿಮ್ಮ ಒಂದು ಕೃಷಿ ಕೇಂದ್ರಗಳಿಗೆ ಹೋಗಿ ನೀವು ಏನು ಮಾಡಬೇಕಾಗುತ್ತೆ, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿದ ತಕ್ಷಣ ಸೊ ನೀವು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ನಿಮಗೆ 18ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ. ಒಂದು ವೇಳೆ ಈಗ ನೋಡಿ ಹಣ ಬಂದಿಲ್ದವ್ರು, ಈಗ 17ನೇ ಕಂತಿನ ಹಣ ಬರಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಈ KYC ಮಾಡಿಸಿಲ್ಲ, NPCI ಮತ್ತು ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಕೂಡ ಜೋಡಣೆ ಮಾಡಿಲ್ಲ. ಬಹಳಷ್ಟು ಜನರು ಪಹಣಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಮಾಡಿಸಿ ಅಂತ ಬಹಳಷ್ಟು ಜನ ಈಗಾಗಲೇ ಫಲಾನುಭವಿಗಳು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೃಷ್ಣ ಬೈರೇಗೌಡ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಸಚಿವರಾದಂತಹ ನಮ್ಮ ಕೃಷ್ಣ ಬೈರೇಗೌಡ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಆದಷ್ಟು ಬೇಗ ನೀವೆಲ್ಲರೂ ಕೂಡ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ. ನನ್ನ ಒಂದು ಆಧಾರ್ ಕಾರ್ಡು ನನ್ನ ಪಹಣಿಗೆ ಲಿಂಕ್ ಮಾಡಿಸ್ತೀನಿ. ಯಾಕಂದರೆ ನನ್ನ ಒಂದು ಏನು ನನ್ನ ಹೊಲ ಭೂಮಿಗಳಿದಾವಲ್ಲ, ಸೊ ಅದಕ್ಕೆಲ್ಲನೂ ಕೂಡ ನಾನೇ ಯಜಮಾನನಾಗಿದ್ದೀನಿ. ಸೊ ನಿಮ್ಮ ಒಂದು ಭೂಮಿಗಳಿಗೆ, ನಿಮ್ಮ ಒಂದು ಹೊಲ ಗದ್ದೆಗಳಿಗೆ ನೀವೇ ಯಜಮಾನನಾಗಬೇಕಂದ್ರೆ ಆ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ. ಒಂದು ವೇಳೆ ಲಿಂಕ್ ಮಾಡಿಸಲಿಲ್ಲಪ್ಪ ಅಂದರೆ ಅದನ್ನು ಯಾರು ಲಪಡಾಯಿಸ್ಕೊಳ್ಳುವಂತಹ ಕೂಡ ಚಾನ್ಸಸ್ ಇದೆ. ಈಗಾಗಲೇ ಅಂತಹ ಪ್ರಕರಣಗಳು ಕೂಡ ಬಹಳಷ್ಟು ಜಿಲ್ಲೆಗಳಲ್ಲಿ ಕೂಡ ದಾಖಲೆ ಆಗಿದ್ದಾವಂತೆ. ಸೊ ಅದಕ್ಕೋಸ್ಕರ ಅದನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಪಹಣಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಮನವಿ ಮಾಡಿದ್ದಾರೆ ನಿಮ್ಮ ಹತ್ರ. ಸೊ ಆದಷ್ಟು ಬೇಗ ಈ ಒಂದು ಲಿಂಕ್ ಮಾಡಿಸಿ. ಎಲ್ಲಿ ಮಾಡಿಸ್ಬೇಕಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಇರುತ್ತಲ್ಲ, ಗ್ರಾಮದಲ್ಲಿ ಅಲ್ಲಿ ಹೋಗಿ ಆಧಾರ್ ಕಾರ್ಡ್ಗೆ ಪಹಣಿಯನ್ನು ಲಿಂಕ್ ಮಾಡಿಸ್ಬೇಕು. ಸೊ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ, ಸೊ ಅವ್ರ ಹತ್ರ ಹೋಗಿ ಲಿಂಕ್ ಮಾಡಿಸ್ಬೇಕು. ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ. ಅದೇ ರೀತಿಯಾಗಿ ನಿಮಗೆ ಕೃಷಿಗಳಿಗೆ ಆದರೆ ಈ ಒಂದು ಯಾವುದಪ್ಪ ಅಂದರೆ ಈಗಾಗಲೇ ಬರ ಬಿದ್ದಿತ್ತು, ಅದರ ಬಗ್ಗೆ ಒಂದು ಹಣ ಬರ್ತಾ ಇದ್ದು. ಅದೇ ರೀತಿಯಾಗಿ ಬೆಳೆ ಪರಿಹಾರ ಹಣ ಕೂಡ ರಿಲೀಸ್ ಆಗಿತ್ತು. ಸೊ ಅದೇ ರೀತಿಯಾಗಿ ಇವೆರಡೂ ಬರಬೇಕಂದ್ರೆ ಅಂದರೆ ಕೃಷಿ ನಿಮ್ಮ ಭೂಮಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಯೋಜನೆ ಬಂದರೆ ಅಲ್ಲಿಂದ ನಿಮಗೆ ಹಣ ಬರಬೇಕಂದ್ರೆ ನೀವು ಇದನ್ನೆಲ್ಲ ಕೂಡ ಕ್ಲಿಯರ್ ಇಟ್ಕೋಬೇಕು ಅಂತ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ತಿಳಿಸಿದೆ. ಸೊ ಇದು ನಿಮ್ಮ ಒಂದು ಒಳ್ಳೆಯದಕ್ಕಾಗಿಯೇ ತಿಳಿಸಿರುವಂಥದ್ದು. ಸೊ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈಗಾಗಲೇ 18ನೇ ಕಂತಿನ ಹಣ ರಿಲೀಸ್ ಮಾಡುವಂತಹ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಈ ಒಂದು 18ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, ಈ ಒಂದು ಪ್ರತಿ ವರ್ಷದಲ್ಲಿ 3 ಕಂತುಗಳಾಗಿ ಬಿಡುಗಡೆ ಮಾಡ್ತಾರೆ. ಟೋಟಲಿ 6,000 ಬಿಡುಗಡೆ ಮಾಡ್ತಾರೆ. 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ರಿಲೀಸ್ ಮಾಡುವಂತಹ ಯೋಜನೆ ಇದಾಗಿರುತ್ತೆ. ಇದಕ್ಕಾಗಿ ನಾನು ಡಾಕ್ಯುಮೆಂಟ್ಸ್ಗಳನ್ನು ಎದಕ್ಕೆ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಂದರೆ, ಈಗ ಒಂದು 17ನೇ ಕಂತಿನಲ್ಲಿ 11 ಕೋಟಿ 30 ಲಕ್ಷ ಫಲಾನುಭವಿಗಳಿದ್ರು. ಟೋಟಲ್ ಆಗಿ 11 ಕೋಟಿ 30 ಲಕ್ಷ ಫಲಾನುಭವಿಗಳಿಗೆ 9 ಕೋಟಿ 50 ಲಕ್ಷ ಸಮಥಿಂಗ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು PM ಕಿಸಾನ್ ಯೋಜನೆಯ ಹಣ ಹೋಗಿ ಮುಟ್ಟಿರುವಂಥದ್ದು. ಯಾಕಪ್ಪ ಅಂದರೆ ಈಗ ಒಂದು 2ರಿಂದ 3 ಕೋಟಿ ಫಲಾನುಭವಿಗಳಿಗೆ ಯಾಕೆ ಹಣ ಹೋಗಿಲ್ಲ ಅಂದರೆ, ನಾನು ಹೇಳಿದ್ನಲ್ಲ ಈಗ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಲ್ಲ ಅಂತ. ಸೊ ಅದನ್ನೆಲ್ಲನೂ ಕೂಡ ನೀವು ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಇಲ್ಲಪ್ಪ ಅಂದರೆ ನಿಮಗೆ ಬರಬೇಕಾಗಿರುವಂತಹ ಹಣ ಈಗ 3 ಕೋಟಿ ಒಂದು ರೈತರಿಗೆ ಹಣ ಏನು ಹೋಗಿಲ್ಲಲ್ಲ, ಸೊ ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಸೇರುತ್ತೆ, ನಿಮಗೂ ಕೂಡ ಹಣ ರಿಲೀಸ್ ಆಗೋದಿಲ್ಲ. ಓಕೆನಾ. ಸೊ ಅದು ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದಾದರೆ, ಈಗ ಅಕ್ಟೋಬರ್ 5ರಂದು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನೇನು 4 ದಿನ ಬಾಕಿ ಮಾತ್ರ. ಸೊ ಹಾಗಾದರೆ
ಆ ದಿನಾಂಕ ಪೋಸ್ಟ್ಪೋನ್ ಕೂಡ ಆಗ್ಬೋದಂತ ಒಂದು ಮಾಹಿತಿ ಬಂದಿರುವಂಥದ್ದು. ಸದ್ಯಕ್ಕೆ ಅಕ್ಟೋಬರ್ 5 ಅಂತ ಒಂದು ವಾರದ ಹಿಂದೆನೇ ಫಿಕ್ಸ್ ಮಾಡಿದ್ರು. ಸೊ ಹಾಗಾದರೆ ಆ ಒಂದು 5ನೇ ತಾರೀಕು ಪೋಸ್ಟ್ಪೋನ್ ಆದರೂ ಸಹಿತ ಆ ಒಂದು ಡೇಟನ್ನು ತಿಳಿಸ್ತಾರೆ, ಅವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅಕ್ಟೋಬರ್ ಇದೇ ತಿಂಗಳು 5ನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಂದಿತ್ತು. ಸೊ ಪೋಸ್ಟ್ಪೋನ್ ಆದರೆ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಸಂಪೂರ್ಣವಾಗಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ನನ್ನ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ. ಸದ್ಯಕ್ಕೆ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.